ಪಹಲ್ಗಾಮ್ ಘಟನೆ ಇಡೀ ಮಾನವ ಕುಲ ತಲೆ ತಗ್ಗಿಸುವ ವಿಷಯವಾಗಿದೆ. ಭಾರತೀಯರ ಮೇಲೆ ನಡೆದ ಅನಾಗರಿಕ ಕೃತ್ಯಕ್ಕೆ ಆಪರೇಷನ್ ಸಿಂಧೂರ್ ಮೂಲಕ ಸೂಕ್ತ ಉತ್ತರ ನೀಡಲಾಗಿದೆ ಎಂದು ಸಭಾನಾಯಕ ಹಾಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ರಾಜ್ಯಸಭೆಯಲ್ಲಿಂದು ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಕುರಿತ ಚರ್ಚೆಯಲ್ಲಿ ಅವರು 2014ಕ್ಕೂ ಮುನ್ನ ನಡೆದ ಭಯೋತ್ಪಾದನಾ ದಾಳಿಯ ಸಮಯದಲ್ಲಿ ಅಂದಿನ ಕೇಂದ್ರ ಸರ್ಕಾರ ಭಯೋತ್ಪಾದಕರು ಮತ್ತು ಅವರಿಗೆ ಆಶ್ರಯ ನೀಡುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಬದಲು ಪಾಕಿಸ್ತಾನದ ಜೊತೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿತ್ತು. ಈ ಮೂಲಕ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡಿತ್ತು. ಇದರಿಂದ ಭಾರತದಲ್ಲಿ ಭಯೋತ್ಪಾದಕ ಕೃತ್ಯ ಇನ್ನಷ್ಟು ಹೆಚ್ಚಾಗಿ ಅಸಂಖ್ಯಾತ ಭಯೋತ್ಪಾದನಾ ದಾಳಿಗಳು ನಡೆದು ಹಲವು ಜನರು ಪ್ರಾಣ ಕಳೆದುಕೊಳ್ಳುವಂತಾಯಿತು ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಭಯೋತ್ಪಾದನೆ ನಿಗ್ರಹಕ್ಕೆ ಕಠಿಣ ಕ್ರಮಗಳನ್ನು ಕೈಗೊಂಡಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರ ಚಟುವಟಿಕೆ 2014ಕ್ಕಿಂತ ಮುಂಚಿತವಾಗಿ ಸಾಮಾನ್ಯವಾಗಿತ್ತು. ಹಿಂದಿನ ಗೃಹ ಸಚಿವರು ಕಾಶ್ಮೀರಕ್ಕೆ ಹೋಗಲು ತಮಗೆ ಭಯವಾಗುತ್ತದೆ ಎಂದು ಸಾರ್ವಜನಿಕವಾಗಿ ಹೇಳಿಕೆ ನೀಡಿದ್ದರು. ಈ ಮಾತು ಅಂದಿನ ಸ್ಥಿತಿಯನ್ನು ವಿವರಿಸುತ್ತದೆ. ಆದರೆ 2014ರ ಬಳಿಕ ಯಾವುದೇ ಭಯೋತ್ಪಾದನಾ ಚಟುವಟಿಕೆಗಳು ಜಮ್ಮುವಿನಲ್ಲಿ ದಾಖಲಾಗಿಲ್ಲ. ಒಂದೇ ಒಂದು ಕಲ್ಲು ತೂರಾಟದ ವರದಿ ದಾಖಲಾಗಿಲ್ಲ. ದೇಶ ವಿದೇಶಗಳಿಂದ ಜನರು ನಿರಾತಂಕವಾಗಿ ಇಲ್ಲಿ ಆಗಮಿಸುತ್ತಿದ್ದಾರೆ. ಇದು ಭಾರತ ಬದಲಾಗುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದರು. चर्चा करने के लिए कह रहे हैं, हम उस पर चर्चा करने के लिए तैयार हैं. हम उसकी भी डिटेल्स आपके सामने रखना चाहते हैं. हम सबको मालूम है 26 सिविलियंस मारे गए. आदरणीय मोदी जी ने मोतिहारी में उसके बारे में भी चर्चा की. बिहार में चुनाव प्रचार में गए थे. जी नहीं, आप भूल गए. भारत देश की मिट्टी से आपका संबंध नहीं है. वो पंचायती राज दिवस था. और मधुबनी पंचायती राज दिवस था. भारत के प्रधानमंत्री हर साल, इसी साल नहीं, हर साल पंचायती राज दिवस अपने पंचायत के सदस्यों के साथ जुड़े हुए. ಅಣ್ವಸ್ತ್ರದ ವಿಷಯ ಪ್ರಸ್ತಾಪಿಸಿ ಭಾರತವನ್ನು ಬೆದರಿಸುವ ಪಾಕಿಸ್ತಾನದ ತಂತ್ರ ಫಲಿಸದು. ಭಾರತ ಇದಕ್ಕೆ ಹೆದರುವುದಿಲ್ಲ. ಭಯೋತ್ಪಾದನೆ ಮತ್ತು ಭಯೋತ್ಪಾದಕರಿಗೆ ಆಶ್ರಯ ನೀಡುವವರು ಇಬ್ಬರನ್ನೂ ಒಂದೇ ಎಂದು ಪರಿಗಣಿಸಿ ಅವರದ್ದೇ ಭಾಷೆಯಲ್ಲಿ ಉತ್ತರ ನೀಡಲಾಗುತ್ತಿದೆ ಎಂದು ಹೇಳಿದರು. ಯಾವುದೇ ಸಂಘರ್ಷದ ಬಗ್ಗೆ ಗುಪ್ತವಾಗಿ ಸೇನೆಯ ಜೊತೆ ಚರ್ಚೆ ನಡೆಸಿದಾಗ ವಿರೋಧ ಪಕ್ಷಗಳು ತಮಗೆ ಮೊದಲೇ ಮಾಹಿತಿ ನೀಡಿಲ್ಲ ಎನ್ನುವುದು ಆಶ್ಚರ್ಯದ ವಿಷಯವಾಗಿದೆ ಎಂದು ತಿಳಿಸಿದರು. इन्फॉर्म किया और हमने साफ कहा कि क्रॉस बॉर्डर टेररिज्म बर्दाश्त नहीं होगा. टेरर इज टू डिसरप्ट जेएनके इकोनॉमी. राइट टू डिफेंस हमने किया और इस तरीके से पुलवामा के बाद भारत सरकार ने मेजर्स अगेंस्ट पाकिस्तान लिए. क्लोज्ड मींस क्लोज्ड, चैप्टर इज क्लोज्ड. और अभी विदेश मंत्री जी ने बताया कि पानी और खून एक साथ नहीं बहेगा.